ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆಯ ವಿಚಾರ. ನಮ್ಮ ಸರ್ಕಾರ ಸಿಎಂ ರೈತರ ಪರವಾಗಿದ್ದಾರೆ, ರೈತರ ಪರವಾದ ಬದ್ಧತೆಯನ್ನು ಹೊಂದಿದ್ದೇವೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆ ನೀಡಿದ್ದಾರೆ. 3550 ದರ ಕಟಾವು ಸಾರಿಗೆ ವೆಚ್ಚ ಒಳಗೊಂಡಿದೆ. ಕಟಾವು ಸಾರಿಗೆ ವೆಚ್ಚ 800 ರಿಂದ 1000 ರೂಪಾಯಿ ಆಗತ್ತೆ. 3550 ರೂಪಾಯಿಲಿ 900 ತೆಗೆದ್ರೆ 2400 ರೂಪಾಯಿ ಉಳಿಯುತ್ತೆ. ಇದನ್ನ ಫಿಕ್ಸ್ ಮಾಡಿರೋದು ಕೇಂದ್ರ ಸರ್ಕಾರ. ಇದು ಬಹಳಷ್ಟು ಮಂದಿಗೆ ಅರ್ಥ ಆಗಿಲ್ಲ. ಅರ್ಥ ಆದ್ರೂ ಮುಚ್ಚಾಕುವ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಫಿಕ್ಸೇಷನ್ ಆಫ್ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಇಂದ FRP ಪೇಬಲ್ ಟು ಶುಗರ್ ಫ್ಯಾಕ್ಟರೀಸ್ ಫಾರ್ ಶುಗರ್ ಸೀಸನ್ 25-24-25. ಅವ್ರೇನ್ ಹೇಳ್ತಾರೆ, ಈ FRP ಏನಿದೆ ಏನು 3550 ರೂಪಾಯಿ 10.25 ಇದಕ್ಕೆ ಇಳುವರಿಗೆ ರಿಕವರಿಗೆ 3550 ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಕಟಾವು ಮತ್ತು ಸಾರಿಗೆ ಒಳಗೊಂಡು ಇದು 3500 ರೂಪಾಯಿ ಒಂದು ದಿವಸ 10.25 ಇಳುವರೆಗೆ ಇದೆ. ಆಮೇಲೆ ಬಿಲೋ 9.5 ಇದರಲ್ಲಿ 3290 ರೂಪಾಯಿಗಳು ಇನ್ಕ್ಲೂಸಿವ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಟಾವು. ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂತೀವಿ ನಾವು. ಕಟಾವು ಮಾಡೋದನ್ನ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅದು ಒಳಗೊಂಡಿದೆ. ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಸಾರಿಗೆಗೆ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ವೇರಿ ಆಗುತ್ತೆ. ಸುಮಾರು 800 ರೂಪಾಯಿದಿಂದ 900-950 ವರೆಗೆ ಹೋಗ್ತದೆ. ಅವರೇಜ್ ಆಗಿ 850-900 ರೂಪೀಸ್ ಬರ್ತದೆ. 850-900 ರೂಪೀಸ್ ಅಂತ. ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ವಿಜಯೇಂದ್ರ ಭಾಗಿ ವಿಚಾರ. ವಿಜಯೇಂದ್ರ ದೆಹಲಿಗೆ ಹೋಗಿ ಪ್ರಧಾನಿ ಮನೆ ಮುಂದೆ ಮಲಗಲಿ. ಬಿವೈ ವಿಜಯೇಂದ್ರ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3550 ದರದಲ್ಲಿ ಕಟಾವು ಸಾರಿಗೆ ವೆಚ್ಚ ಸೇರಿರುವ ಬಗ್ಗೆ ಸ್ಪಷ್ಟಪಡಿಸಿದೆ. ಬಿಜೆಪಿಯವರಿಗೆ ನಾನು ಸವಾಲ್ ಹಾಕ್ತೇನೆ. ಎಂಬಿ ಪಾಟೀಲ್ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಸುಮ್ಮನೆ ರೈತರ ದಾರಿ ತಪ್ಪಿಸೋದು ಬೇಡ. ಈಗಾಗಲೇ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಅನುಮತಿ ಕೊಡ್ಲಿ, ನಾವು ಹೋಗಿ ಮಾತಾಡ್ತೇವೆ ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಹೋಗಿ ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಅವರ, ನೀವು ಮೊದಲು ಈ FRP ಏನಿದೆಯಲ್ಲ, ಈ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು 3500 ಅಂತ ಡಿಕ್ಲೇರ್ ಮಾಡ್ರಿ. ಕಟಾವು ಮತ್ತು ಸಾಗಾಣಿಕೆ ಬಿಟ್ಟು ಅಂತೇಳಿ 900, 850, 1000 ಹೊರತುಪಡಿಸಿದೆ ಅಂತೇಳಿ ನೀವು ಡಿಕ್ಲೇರ್ ಮಾಡಿ. ಇಲ್ಲಿ ಬಂದು ಸುಮ್ಮನೆ ರೈತರಿಗೆ, ನೀವು ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ವಿಜೇಂದ್ರ ಇಲ್ಲಿ ಮಲಗಬೇಡ್ರಿ, ನೀವು ಅಲ್ಲಿ ಹೋಗಿ ಮಲಗ್ರಿ ಪ್ರಧಾನಮಂತ್ರಿಗಳ ಮನೆ ಮುಂದ. ಅದಕ್ಕೆ ಸಹೋದರಾದಂಥ ವಿಜಯೇಂದ್ರ ಹೇಳ್ತೇನೆ, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು, ದಯವಿಟ್ಟು ಇಲ್ಲಿ ಬಂದು ರೈತರ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಪ್ರಧಾನಮಂತ್ರಿಗಳ ಸಮಯವನ್ನು ಮುಖ್ಯಮಂತ್ರಿಗಳು ಕೇಳಿದ್ದೀವಿ. ಈಗಾಗಲೇ ನಾವು ಶುಗರ್ ಫ್ಯಾಕ್ಟರೀಸ್ನ ಎಲ್ಲನೂ ಕರೆದಿದ್ದೀವಿ. ಅವ್ರ ಜೊತೆ ಮಾತಾಡಿ ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಅದೆಲ್ಲವನ್ನು ಕೂಡ ಅತ್ಯಂತ ಕಾಳಜಿಯಿಂದ, ಬದ್ಧತೆಯಿಂದ ರೈತರ ಪರವಾಗಿ ನಾವಿದ್ದೀವಿ. ಹಿಂದೆನೂ ಇದ್ದೀವಿ, ಇವತ್ತು ಇದ್ದೀವಿ, ಮುಂದೆನೂ ಕೂಡ ನಾವಿರ್ತೀವಿ. ನೀವು ನಿಮ್ಮ ಬದ್ಧತೆಯನ್ನು ತೋರಿಸಿ, ಒಂದು ಸ್ಪಷ್ಟೀಕರಣ ಕೊಡಿಸಿ. ಮೊದಲು ಈ ಏನು FRP ಇದೆಯಲ್ಲ 3550, ಇದು ನೀವು ಪ್ರಶ್ನೆ ಮಾಡ್ರಿ ಯಾರಿಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ, ಇದು ಕಟಾವು ಮತ್ತು ಸಾಗಾಣಿಕೆ ಒಳಗೊಂಡೈತೆ ಇಲ್ಲ ಅಂತೇಳಿ. ಇಲ್ಲಪ್ಪ, ಅದು ಕಟಾವು ಮತ್ತು ಸಾಗಾಣಿಕೆ ಇಲ್ಲ, ಅದು ಸೆಪರೇಟ್ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಆರ್ಡರ್ ಇಶ್ಯೂ ಮಾಡಿಸಿ ಅಂತ ಹೇಳಿದ್ರು. ಸೆಪರೇಟ್ ಆರ್ಡರ್ ಇಶ್ಯೂ ಮಾಡಿ.